ಹಾಯ್ ಆಲ್, ಇವತ್ತು ನಾವು ಕಾಸ್ಕೋಗೆ ಬಂದಿದ್ದೀವಿ. ಕಾಸ್ಕೋ ಟೂರ್ ಮಾಡಿಸ್ತೀನಿ ಇವತ್ತು, ಬನ್ನಿ ಹೋಗೋಣ. ಹಾಯ್ ಹಾಯ್ ಹಾಯ್, ಇಲ್ಲಿ ಮಾತಾಡಿ. ಏನು ಎದಕ್ಕೆ ಬಂದಿರಿ ಇವತ್ತು ಕಾಸ್ಕೋಗ? ಶಾಪಿಂಗ್. ಅದೇ ಏನು ಶಾಪಿಂಗ್? ಸ್ವಲ್ಪ ಹೇಳ್ರಿ ನಮ್ಮ ವ್ಯೂವರ್ಸಿಗೆ ಏನೇನಂತ. ನಮ್ಮ ವ್ಯೂವರ್ಸಿಗೆ ಸ್ವಲ್ಪ ಕಾಸ್ಕೋ ಬಗ್ಗೆ ಹೇಳ್ಕೊಡ್ರಿ. ಏನೇನಿದೆ ಇಲ್ಲೆಲ್ಲ, ಹೆಂಗೆ ಏನು ಕಾಸ್ಕೋ ಹೇಳ್ರಿ ಸ್ವಲ್ಪ. ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್. ಕಾಸ್ಕೋ ಎಲ್ಲ ಸಿಗುತ್ತೆ. ಅದೇ ಏನು ಅಂದ್ರೆ ರಿಟೇಲಾ ಹೋಲ್ಸೇಲಾ ಏನು? ಹೋಲ್ಸೇಲ್. ಕಾಸ್ಕೋ ಇಸ್ ಫಾರ್ ಹೋಲ್ಸೇಲ್, ಓನ್ಲಿ ಹೋಲ್ಸೇಲ್. ಓಕೆ. ಕಾಸ್ಕೋ ಇಸ್ ಓನ್ಲಿ ಫಾರ್ ಲೈಕ್ ಏನಂದ್ರೆ ಫ್ಯಾಮಿಲಿ. ಓಕೆ. ಸಿಂಗಲ್ ಆಗಿರೋ ಕಾಸ್ಕೋ ವ್ಯಾಲ್ಯೂ ಇಲ್ಲ. ಯಾಕೆ ಹಂಗ್ಯಾಕಂತೀರಿ ಹೇಳ್ರಿ? ಶಾಪ್ ಇನ್ ಬಲ್ಕ್. ಬಲ್ಕಾ? ಓಕೆ. ಸೊ ಅದೇ ಬಲ್ಕ್ ಅಂದ್ರೆ ಏನೇನು ಸಿಗ್ತಾವ್ರಿ ಇಲ್ಲಿ ಎಕ್ಸಾಕ್ಟಾಗಿ ಹೇಳ್ರಿ. ಎಲ್ಲ ಸಿಗುತ್ತೆ. ಗ್ರೋಸರಿ ಸಿಗುತ್ತೆ, ಹಾಂ, ಬಟ್ಟೆ ಸಿಗುತ್ತೆ, ಹಾಂ, ಹೋಮ್ ಅಪ್ಲೈನ್ಸಸ್ ಸಿಗುತ್ತೆ, ಓಕೆ, ವೆಜಿಟೇಬಲ್ ಸಿಗುತ್ತೆ, ಫ್ರೂಟ್ ಸಿಗುತ್ತೆ. ಹಾಂ. ಆ್ಯಂಡ್ ಪ್ರೈಸಸ್ ಇಟ್ಸ್ ರಿಯಲಿ ಗುಡ್. ರಿಯಲಿ ಗುಡ್ಡಾ? ಓಕೆ. ಪ್ರೈಸ್ US ಅಲ್ಲಿ ಯಾವ ಸೊ ನಾವು ಮೇನ್ ಯಾವಾಗಲೂ ಎದಕ್ಕೆ ಬರ್ತೀವ್ರಿ ಇಲ್ರಿ? Costco sells best clothes ಓಕೆ. and very reasonable price too. ಹಾಂ, Costco maintains very good brand. ಓಕೆ. ಸೊ ಒಂದು ವ್ಯೂ ಮಾಡ್ಕೊಂಬರಲಾ? ಹಾಂ, ಹೇಳಿ. Sells very good jackets. ಹಾಂ, Costco sells very good like regular dresses. ಹಾಂ, Pants, shirt and t-shirts and so on. ಹಾಂ, And obviously footwear. ಹಾಂ. And Costco is really good for our Indian rice. ಹಾಂ, They have something called Royal Basmati rice. ಹಾಂ. It's really good. ಒಂದೊಂದು ಇಲ್ಲಿ ಇಂಡಿಯನ್ ಸ್ಟಫ್ನು ಚೆನ್ನಾಗಿ ಬಂದಿರ್ತಾವಲ್ಲ, ಅಕ್ಕಿ ಆಗಿರ್ಬೋದು, ಏನ್ರಿ ಹಿಂಗೆ ಪೂರಿ, ಪಾನಿಪುರಿದು ಪೂರಿ. I don't like Panipuri in Costco. ಹಾಂ, ಬಟ್ ಚೆನ್ನಾಗಿ ಬಂದಿವಿ. ಒಂದೊಂದ್ಸಲ ಚಲೋ ಬರ್ತಾವ, ಒಂದೊಂದ್ಸಲ ಚಲೋ ಬರಲ್ಲ. ಮತ್ತೇನಂದ್ರೆ ಊರಿಗೆಲ್ಲ ಹೋಗ್ಬೇಕಂದ್ರೆ ಎಲ್ಲ. ಹಾಂ, Costco sells very delicious chocolates. ಚಾಕ್ಲೇಟ್. ಓಕೆ. ಮತ್ತು ಬೇರೆ ಊರಿಗೆಲ್ಲ ಇಂಡಿಯಾಗೆ ತೊಗೊಂಡು ಹೋಗೋಕೆ ಏನೇನು ಚಲೋ ಅವರಿ ಇಲ್ಲಿ? Jackets ಚೆನ್ನಾಗಿ ಸಿಗುತ್ತೆ. ಹ್ಞೂ, Sweet items ಚೆನ್ನಾಗಿ ಸಿಗುತ್ತೆ. Apart from chocolates, they have a lot of good sweet items. ಹ್ಞೂ, Bakery items ಚೆನ್ನಾಗಿದೆ. But India it's like ಹ್ಞೂ. ಓಕೆ, ಸ್ವಲ್ಪ ಬಟ್ಟೆ ಎಕ್ಸ್ಪ್ಲೋರ್ ಮಾಡಮ್ ಬರ್ರಿ. ಹಾಂ, ಹೋಮ್ ಅಪ್ಲೈನ್ಸ್ ಕಡೆ ಹೋಗಮ್ಮ. ಬಟ್ಟೆ ಸೆಕ್ಷನ್. ಹ್ಞೂ, ಇದೆಲ್ಲ ಹೋಮ್ ಅಪ್ಲೈನ್ಸ್ ಸೆಕ್ಷನ್. ಹ್ಞೂ, refrigerator, ಕಿಚನ್ ಐಟಮ್ಸು. ಇಟ್ ಇಸ್ ಆಲ್ ಅಬೌಟ್ ಹೋಮ್ ಅಪ್ಲೈನ್ಸಸ್. ಆ ಕಡೆ ಎಲ್ಲ ಹೋದರೆ ನಿಮಗೆ ಬೇಕಿಂಗು. ಹ್ಞೂ. ಆ ಕಡೆ ಮೂಲೆಯಲ್ಲಿರೋದೆಲ್ಲ ವೆಜಿಟೇಬಲ್ಸು. ಸಾರಿ, ಆಮೇಲೆ ಈ ಕಡೆ ಎಲ್ಲ ಗ್ರಾಸರೀಸ್ ಲೈಕ್ ರೈಸು ಅದೆಲ್ಲ ಸಿಗುತ್ತೆ. ಆಮೇಲೆ ಆ ಕಡೆ ಲೈಕ್ ದೇರ್ ಆರ್ ಮೆನಿ ಸ್ಟಾಫ್ಸ್ ಲೈಕ್ ರಿಲೇಟೆಡ್ ಗ್ರಾಸರಿ ಓನ್ಲಿ. ಆ್ಯಂಡ್ ಇದೆಲ್ಲ ಫುಟ್ವೇರು ಲೈಕ್ ಯಾರು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ನಾವಂತೂ ವಾರ ವಾರ ಕಾಸ್ಕೋಗೆ ಬರ್ತೀವಲ್ರಿ, ಒಂಥರ ಟೈಮ್ ಪಾಸಿಗಾರ ಬರ್ತೀವಲ್ಲ ಇಲ್ಲಿ. ನನಗೆ ಇಷ್ಟ ಅಲ್ಲ ಆವಾಗ. ಹೇಳ್ರಿ, ಏನಿದು? ಇದೆಲ್ಲ ನಿಮ್ಮದು ಕಿಚನ್ ಐಟಮ್ಸ್ಗಳು. ಹಾಂ,
ಒಂಥರ ಬಟ್ ಒಳ್ಳೆ ಕ್ವಾಲಿಟಿ ಸಿಗ್ತಾವಲ್ಲ ಇಲ್ಲಿ ಕಾಸ್ಕೋನಾಗ. ಕಾಸ್ಕೋ ಸೆಲ್ಸ್ ರಿಯಲಿ ಗ್ರೇಟ್ ಕ್ವಾಲಿಟಿ as well as quantity. ಪ್ರತಿಯೊಂದೂ ಏನು ಸಿಗಲ್ಲ ಇಲ್ಲಿ ಅಂತ ಏನಿಲ್ಲ. ಎಕ್ಸ್ಪೆನ್ಸಿವ್ ಐಟಮ್ಗಳು, ಬಟ್ ಇಟ್ಸ್ ಓಕೆ. ಆಮೇಲೆ ಇಲ್ಲಿ US ನಾಗ ಇನ್ನೊಂದಿದೆ ಅಲ್ರಿ, ನಾವು ತಗೊಂಡು ಹೋದ್ಮೇಲೆ ಏನಾದರೂ ಇದಾಗಿಲ್ಲ ಅಂದ್ರೂ ರಿಟರ್ನ್ ಪಾಲಿಸಿ ಚೆನ್ನಾಗಿದೆ ಅಲ್ರಿ. ಇಫ್ ಯು ಡೋಂಟ್ ಲೈಕ್ ಆಲ್ಸೋ ಬೇಡ ಆದರೂ ವಾಪಸ್ ತಂದು ಕೊಡೋದು. ಒಂದು ತಿಂಗಳು ಒಳಗಡೆ ಅಂದರೆ ಲಿಮಿಟ್ ಇರುತ್ತೆ, ಯಾವಾಗ ಅಂದರೆ ಅವಾಗಲ್ಲ. ಕೆಲವೊಂದು ಐಟಮು 3 ತಿಂಗಳವರೆಗೂ ತೊಗೊತಾರೆ ಎಲೆಕ್ಟ್ರಾನಿಕ್ ಐಟಮ್, ಬಟ್ ಈ ಥರದ್ದೆಲ್ಲ ನಾನ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ 1 ತಿಂಗಳು ಒಳಗಡೆ ಐಟಮ್ ಕೊಟ್ಟರೆ ದಯವಿಟ್ಟು ಇದೆಲ್ಲ ಪಿಲ್ಲೋ, ಬೆಡ್ಡು, ಬ್ಲಾಂಕೆಟ್ ಸೆಕ್ಷನು ಎಲ್ಲ ಹೈ ಕ್ವಾಲಿಟಿ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಕಾಸ್ಕೋದು ಹೌದು, ಇಷ್ಟೊಂದು ಐಟಮ್ಸ್ ಇಲ್ಲಿಂದಾನೇ ತೊಗೊಂಡು ಹೋಗಿದ್ದಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ಕಾಸ್ಕೋನೇ ದೇವರು ಎಲ್ರಿಗೂ, ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ಹೌದೌದು ನಿಜ. ಇದೆಲ್ಲ ಮತ್ತು ಅದೇ ಬೆಡ್ ಸೆಕ್ಷನು. ಆಮೇಲೆ ಇದೆಲ್ಲ ಯುಟಿಲಿಟಿ ಇತ್ತು. ಓಕೆ, ನನ್ನ ಫೇವ್ರೇಟ್ ಸೆಕ್ಷನ್ ಅಲ್ಲ ಇದು. ನಿಂದು ಫೇವ್ರೇಟ್ ನಾನು ಐ ಆಮ್ ನಾಟ್ ಫುಡಿ, ಹಿ ಈಸ್ ಫುಡಿ. ಕೇಕ್ ಸೆಕ್ಷನ್, ಬೇಕರಿ ಐಟಮ್ಸ್ ಎಲ್ಲ, ಬಟ್ ಐ ಡೋಂಟ್ ಲೈಕ್ ಆಲ್ ದಿಸ್ ಬಿಕಾಸ್ ವಿತ್ ಆಲ್ ಥಿಂಗ್ಸ್ ಕಂಟೇನ್ ಶುಗರ್. ಐ ಹೇಟ್ ಶುಗರ್. ಐ ಲವ್ ಶುಗರ್ ಅಲ್ಲ. ಆ್ಯಂಡ್ ಶಿ ಲವ್ ಶುಗರ್. ಯಾವುದಕ್ಕೆ ಏನೇನು ಅಂತಾರಂತ ಅದ್ರ ಹತ್ರದಲ್ಲೇ ಹೋಗಿ ನೋಡಬೇಕು, ಯಾಕಂದರೆ ನನಗಂತೂ ಏನೂ ಗೊತ್ತಿಲ್ಲ. ಇವೆಲ್ಲ ಕುಕ್ಕೀಸು ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ, ಅದಕ್ಕೆ ನನಗೆ ಇಷ್ಟ ಇಲ್ಲ. ನನಗೂ ಇಷ್ಟ ಬಿಕಾಸ್ ಅವ್ರಿಗೆ ಶುಗರ್ ತುಂಬ ಇಷ್ಟ. ಆಮೇಲೆ ಇದೆಲ್ಲ ಮಾಂಸದ್ದು ಎಲ್ಲ, ಬೀಫು, ಚಿಕನ್ನು, ಮಟನ್ನು. ಬರ್ರಿ ಇಲ್ಲಿ ಸ್ವಲ್ಪ ಕೇಕ್ ತೋರ್ಸೋಣ ಬರ್ರಿ. ಕೇಕ್, ಹಾಂ, ಇದೆಲ್ಲ ಬೇಕರಿ ಐಟಮ್ಸ್ ಅದ ಹೇಳ್ದಂಗೆ ಕುಕ್ಕಿ ಇದು ಅದು ಇದು, ಆಮೇಲೆ ಕ್ರೀಮನ್ನು ಆ ಥರ ಎಲ್ಲ ಹೇಳ್ತೀವಲ್ಲ, ಇದೆಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಶುಗರ್ ಹಾಕಿರ್ತಾರೆ. ಆಮೇಲೆ ಪ್ರೆಸೆಂಟ್ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಆಗಿತ್ತು. ಪ್ರೆಸೆಂಟ್ ತೋರಿಸಿ ಅದು ಬಾಕ್ಸ್ ತೊಗೊಂಡು ತೋರಿಸಿ. ಪ್ರಶಾಂತ್ ಅಂತಿದ್ರು, ಟ್ಯಾಗು ಮಾಡಿದ್ರು. ನಿಮ್ಮ ಹೆಸರು ಅದೇ ಅಲ್ಲ, ಪ್ರಶಾಂತ್ ಅಂತ. ಪ್ರೆಸೆಂಟ್ ಅಂತ ಕರೆಯೋದು ಅದೇ, ತೋರಿಸ್ರಿ. ಪ್ರೆಸೆಂಟ್ ಏನೋ ಕರೀತಾರೆ. ಚೆನ್ನಾಗಿ ತೋರಿಸ್ರಿ. ದೇಶದಲ್ಲಿ ಎಗ್ ಪಫ್ ಥರ ಇರುತ್ತಲ್ಲ, ಇದು ಎಗ್ ಪಫ್ ಥರ, ಬಟ್ ಎಗ್ ಪಫ್ ಅಲ್ಲ. ಇದು ಚೆನ್ನಾಗತ್ತೆ ವೆಜ್ ಪಫ್. ಬಟ್ ನಾವು ಅದು ಎಗ್ ಪಫ್ ವೆಜ್ ಪಫ್ ಆಗಿನೂ ಕನ್ವರ್ಟ್ ಮಾಡ್ಕೊಂಡು ಎಷ್ಟೋ ಸಲ ಸ್ಟಫ್ಸ್. ಹಾಂ, ರಿಯಲಿ ಇಟ್ಸ್ ಗುಡ್. ಮೈದಾ. ಹಾಂ, ಹಾಂ, ಇಲ್ಲಿ ಕೇಕ್ ನೋಡೋಣ. ಕೇಕ್ ಸೆಕ್ಷನ್ ಇದೆಲ್ಲ ಬರ್ಡೇ ಕೇಕು, ಆಮೇಲೆ ರೆಗ್ಯುಲರ್ ಕೇಕ್ಸು ಎಲ್ಲ ನಮ್ಮ ಹತ್ರ ಏನೋ ಅಂತಾರಲ್ಲ ನಮ್ಮ ಕಡೆ, ಪೇಸ್ಟ್ರೀಸಾ? ಪೇಸ್ಟ್ರೀಸ್ ಥರ ಅವೆಲ್ಲ, ಬಟ್ ಚೆನ್ನಾಗಿರಲ್ಲ ಹಾನೆಸ್ಟ್ಲಿ. ಬಟ್ ಇಲ್ಲಿ ಇವರು ಫ್ರೆಶ್ ಆಗಿ ಮಾಡ್ಕೊಡ್ತಾರಲ್ಲ, ಫ್ರೆಶ್ ಆಗಿರುತ್ತೆ. ಮಿನಿಮಮ್ ಒಂದು 2 ವಾರ ಆದರೂ ಬರುತ್ತೆ. ಏನು ಎತ್ಕೊಂಡೋದ್ರು ಮೇಲ್ಗಡೆ ಡೇಟ್ ಇರುತ್ತೆ, ಮ್ಯಾನುಫ್ಯಾಕ್ಚರ್ ಇದು, ಮತ್ತು ಬೆಸ್ಟ್ ಬಿಫೋರ್ ಯೂಸ್ ಅಂತ. ಸೊ ಅದೇ ಏನಂದ್ರೆ ಇಲ್ಲೇ ಮಾಡ್ಕೊಡ್ತಾರಲ್ರಿ ಮೇನ್, ಅದೊಂದು ಇದು ಚೆನ್ನಾಗಿದೆ. ಚಿಪ್ ಸೆಕ್ಷನ್. ಆಮೇಲೆ ಇದೆಲ್ಲ ಮಕ್ಕಳ ಫೇವ್ರೇಟು ಚಿಪ್ಸ್ ಸೆಕ್ಷನು. ಇದು 108 ಚಿಪ್ಸ್ಗಳಿದ್ದಾವೆ, ಪೊಟೇಟೊ ಚಿಪ್ಸ್ ಇದ್ದಾವೆ. ಯಾವ ಚಿಪ್ಸ್ ಗೊತ್ತಿಲ್ಲ ನನಗೆ, ಪೊಟೇಟೊ ಚಿಪ್ಸ್ ಅಂತ ಗೊತ್ತು. ಹೌದು. ಹಾಂ, ಆಮೇಲೆ ಇದೆಲ್ಲ ಫ್ರೋಝನ್ ಸೆಕ್ಷನು, ಫ್ರೋಝನ್ ಫುಡ್ಸ್, ಆ ಥರ ಮೀಲ್ಸ್ ಎಲ್ಲ ರೆಡಿಮೇಡ್ ಮೀಲ್ಸ್ ಇರುತ್ತೆ. ನಾವು ಯಾವತ್ತೂ ಟ್ರೈ ಮಾಡಿದ್ವಿ. 90% ಎಲ್ಲ ನಾನ್ ವೆಜ್ಜೇ ಇದೆ. ತಗೋರಿ ಇಲ್ಲಿ ಏನು ಕೊಡ್ಲತ್ತಾರ. ಇಲ್ಲಿ ಇದೊಂದು ಮಜಾ ಅಲ್ಲ, ಬಂದಾಗ ಒಂದ್ಸಲ ಏನೇನೋ ಒಂದು ಕೊಡ್ತಾರಪ್ಪ ಟೇಸ್ಟ್ ಮಾಡ್ಲಕ್ಕ. ಕಾಸ್ಕೋಲಿ ಸುಮಾರು ಜನ ಬರೋದೇನೋ ಗೊತ್ತಾ, ಎವ್ರಿ ವೀಕು ಎವ್ರಿ ವೀಕೆಂಡು, ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ, ಯಾವುದಾದ್ರೂ ಫುಡ್ ಐಟಮ್ ಸ್ಯಾಂಪಲ್ಗೋಸ್ಕರ ಒಂಚೂರು ಕೊಡ್ತಾರೆ. ಹೌದು, 4 ಕಡೆ ಸಿಗ್ತಾರೆ, 4 ನಾಲ್ಕುಗಳೆಲ್ಲ ಒಂಥರ ದೇವ್ರ ಪ್ರಸಾದ. ಹಂಗಂತೇನು ಬರೀ ತಿಂದು ಇಷ್ಟ ಆದರೆ ಮತ್ತೆ ತಗೋತೀವಿ, ತಗೊಳಲ್ಲ ಅಂತ ಏನಿಲ್ಲ, ಇಷ್ಟ ಆಯ್ತಂದ್ರೆ ತಗೋತೀವಿ. ಚೀಸ್ ನನಗೆ ಇಷ್ಟ ಅಲ್ಲ.
ಆಮೇಲೆ ಕಮಿಂಗ್ ಟು ಫ್ರೂಟ್ ಸೆಕ್ಷನ್ ಇದೆಲ್ಲ. ಇದೆಲ್ಲ ಫ್ರೂಟ್ ಸೆಕ್ಷನ್. ಬಟ್ ಎಲ್ಲ ಫ್ರೂಟ್ಸು ವೆಜಿಟೇಬಲ್ ಎಲ್ಲ ಫ್ರೆಶ್ ಆಗಿರ್ತದೆ ಇಲ್ಲಿ. ಆಮೇಲೆ ಬಲ್ಕ್ ಆಗಿ ಟೋಫೋ ಗೀಫೋ ಎಲ್ಲ ಚೆನ್ನಾಗಿ ಸಿಗ್ತದೆ. ಒಂದು ಕಡೆ ಮೋಮೋಸ್ ಅಂತ ಕರಿತೀವಲ್ಲ ಆ ಥರ ಎಲ್ಲ ಫ್ರೋಸನ್ ಯಾವ ಇಷ್ಟ ಆಗಲ್ಲ. ಬಟ್ ನಮ್ಗೆ ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಬಿಕಾಸ್ ಟೆಂಪ್ರೇಚರ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಏನಿರ್ತದ್ರಿ ಒಳಗಲ್ಲಿ? ಸಾರಿ. ಆಮೇಲೆ ಫ್ರೂಟ್ಸ್ ಅಂದರೆ ಒಂಥರ ಏನಂತಾರೆ ಅಂದರೆ ಫ್ರೋಸನ್ ಫ್ರೂಟ್ಸಾ? ಫ್ರೋಸನ್ ಫ್ರೂಟ್ಸ್ ಬೆರ್ರೀಸ್, ಸ್ಟ್ರಾಬೆರೀಸ್, ಬ್ಲೂಬೆರೀಸು. ಆಮೇಲೆ ಇದೆಲ್ಲ ನಾನ್ ವೆಜ್ ಬೀಫ್ ಸೆಕ್ಷನ್. ಇದೆಲ್ಲ ಫುಲ್ಲು ಇದೆಲ್ಲ ಈ ಸೆಕ್ಷನ್ ಅಂತ ಫುಲ್ ಬೀಫ್ ಸೆಕ್ಷನ್. ಆಮೇಲೆ ಹಿಂಗಡೆ ಇಲ್ಲೂ ಎಲ್ಲ ಬರೀ ಬೀಫ್ ಸೆಕ್ಷನ್. ಆಮೇಲೆ ಇದೆಲ್ಲ ನೀರು ವಾಟರ್ ಸೆಕ್ಷನ್. ಆಮೇಲೆ ಇದೆಲ್ಲ ರೆಡ್ ಬುಲ್ಲು ಸಾಫ್ಟ್ ಡ್ರಿಂಕ್ ಸೆಕ್ಷನ್. ರೆಡ್ ಬುಲ್ಲು, ಸ್ಪ್ರೈಟು, ಸೋಡಾ ಆ ಥರದ್ದೆಲ್ಲ ಇರುತ್ತೆ. ಎಲ್ಲ ಬಲ್ಕ್ ಆಗಿ ತಗೋಬಹುದು, ಒಂದೇ ಪೀಸ್ ಅಲ್ಲ. ತೆಂಗಿನಕಾಯಿ ನೀರು, ಕೊಕೊನಟ್ ವಾಟರ್ ಚೆನ್ನಾಗಿರುತ್ತೆ. ಬಟ್ ಅಗೇನ್ ಸ್ವಲ್ಪ ಶುಗರ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಆಮೇಲೆ ಇದೆಲ್ಲ ವಾಟರ್ ಸೆಕ್ಷನ್. ಲೈಕ್ ಇಲ್ಲಿ ಹೆಂಗೆ ಅಂದರೆ ನೀವು ಎಲ್ಲಾದರೂ ಟ್ರಿಪ್ ಹೋದರೆ 2-3 ದಿವಸ ಹೋಗ್ತಿರಲ್ಲ, ನಿಮಗೆ ಇಂಡಿಯಾ ಥರ ಎಲ್ಲ ಹೋಟ್ಲಲ್ಲೆಲ್ಲ ನೀರು ಫ್ರೀಯಾಗಿ ಕೊಡಲ್ಲ ಇಲ್ಲಿ. ಸೊ ಯು ಹ್ಯಾವ್ ಟು ಪೇ ಫಾರ್ ದ್ಯಾಟ್. ಹಂಗಂದರೆ ಈ ಚಿಕ್ಕ ಅರ್ಧ ಲೀಟ್ರ್ ಬಾಟಲ್ಗೆ ನೀವೆಲ್ಲ ಶಾಪ್ಸಲ್ಲೆಲ್ಲ ತೊಗೊಂಡ್ರೆ $2-2.5-3 ಆ ಥರ ಎಲ್ಲ ಇರುತ್ತೆ. ಸೊ ಅದಕ್ಕೆ ಜನ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಟ್ರಿಪ್ ಎಲ್ಲ ಲೈಕ್ 2-3 ದಿವಸ ಟ್ರಿಪ್ ಹೋಗ್ಬೇಕಂದ್ರೆ ದೇ ಕ್ಯಾರಿ ಬಾಟಲ್ಸ್. ಕಾರಲ್ಲಿ ಹಾಕೊಂಡು ಹೊರಡೋಗ್ಬೋದು. $2-3 ಅಂದರೆ ಎಷ್ಟಾಗ್ತದೆ ಇಂಡಿಯನ್ ರುಪೀಸ್? $1 ಅರ್ಧ ಲೀಟ್ರ್ ಬಾಟಲ್ಗೆ ನಿಯರ್ಲಿ ಲೈಕ್ $280. ಒಂದು ಚಿಕ್ಕ ಬಾಟಲ್, ಸಣ್ಣ ಬಾಟಲ್ ನೀರಿಗೆ ಅರ್ಧ ಲೀಟ್ರ್. ಅದು ಹೋಟ್ಲಲ್ಲಿ. ಸೊ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಕಡೆ ಫಿಲ್ಟರ್ ಮಷಿನ್ ಇರಲಿಲ್ಲ ಅಲ್ಲ, ನಾವು ಈ ನೀರೇ ತೊಗೊಂಡು ಹೋಗ್ತಿದ್ದೆವು ಅಲ್ಲ. ಲೈಕ್ 40 ಬಾಟಲ್ಸ್ ಬರುತ್ತೆ, ಅಂದರೆ 20 ಲೀಟ್ರು. 20 ಲೀಟ್ರಿಗೆ $4 ಅಂತಂದರೆ ಹತ್ತತ್ರ 8×4 = 32 ಅಲ್ಲ. ಹಾಂ 32 300 300 to ಆ ಥರ ಪರವಾಗಿಲ್ಲ. ಸೊ ದಿಸ್ ಇಸ್ ವರ್ತ್. ಯಾವಾಗಲೂ ಕಾರಲ್ಲಿ ಇದ್ದೇ ಇರುತ್ತೆ ಒಂದು ವಾಟರ್ ಕ್ಯಾನ್ ಯಾವಾಗಲೂ. ಆಮೇಲೆ ಇವೆಲ್ಲ ಅಗೇನ್ ಮತ್ತೆ ಸಾಫ್ಟ್ ಡ್ರಿಂಕ್ಸು. ಬೇಸಿಕ್ಲಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರ್ ಒಳಗೆ ಅದು ಒಂದು ಅದಲ್ರಿ, ಯಾವುದು ಮೆಟ್ರೋ ಥರ ಇದು. ಸೇಮ್ ಇದು ಅಷ್ಟೇ ಮೆಟ್ರೋ. ನಿಮಗೂ ಇಲ್ಲಿ ಕಾಸ್ಕೋ ಎಂಟ್ರಿ ಆಗೋಕ್ಕೂ ನಮಗೆ ಡೆಫಿನೆಟ್ಲಿ ಮೆಂಬರ್ಶಿಪ್ ಆಗಿರ್ಬೇಕು ನೀವು. ಬಟ್ ಮೆಟ್ರೋಲ್ಲಿ ಸ್ವಲ್ಪ ಮೆಂಬರ್ಶಿಪ್ ಆಗೋದು ಸ್ವಲ್ಪ ಕಷ್ಟ. ಬಟ್ ಇಲ್ಲಿ ಎವ್ರಿ ಇಯರ್ $50-60 ಕೊಟ್ಟರೆ ವಿಲ್ ಬಿಕಮ್ ಮೆಂಬರ್ ಫಾರ್. ಎಲ್ಲರೂ ಆಗ್ಬೋದು, ಹೌದಲ್ಲ. ಫ್ಯಾಮಿಲಿ ಇರೋರು ಕಂಪಲ್ಸರಿ 90% ಆಗಿರ್ತಾರೆ. ನಾವು ಜಾಸ್ತಿ ತೊಗೊಂಡು ಹೋಗೋದಂದ್ರೆ ಲೈಕ್ ಇಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ, ವಾಶ್ರೂಮಲ್ಲಿ ಜಾಸ್ತಿ ಇಲ್ಲೆಲ್ಲ ಟಿಶ್ಯೂನ ಯೂಸ್ ಮಾಡೋದು. ಸೊ ಕಿಚನಲ್ಲಿ ವಾಶ್ರೂಮ್ಗೆ ಎಲ್ಲ ಟಿಶ್ಯೂ ರಿಲೇಟೆಡ್ ಸೆಕ್ಷನ್ ಅದೆಲ್ಲ. ಆಮೇಲೆ ಇವೆಲ್ಲ ಅಗೇನ್ ಮತ್ತೆ ಎಗ್ ರಿಲೇಟೆಡ್ ಸೆಕ್ಷನ್ನು. ಎಗ್ಗಲ್ಲೂ ಸುಮಾರು ಐಟಮ್ಸ್ಗಳಿದ್ದಾವೆ. ಆಮೇಲೆ ಕೆಲವೊಂದು ಎಗ್ಗಿಂದ ಲೈಕ್ ಎಗ್ ಬುರ್ಜಿ ಅಂತೀವಲ್ಲ ಆ ಥರ ಮಾಡಿದ್ದು ರೆಡಿಮೇಡ್ ಫುಲ್ ಫ್ರೋಸನ್ ಏನೇನೋ ಇದಾವೆ ಐಟಮ್ಸ್ ಜಾಸ್ತಿ. ಬಟ್ ಅವ್ರ ಎಕ್ಸ್ಪ್ಲೋರ್. ಆಮೇಲೆ ಇವೆಲ್ಲ ಬ್ರೆಡ್ ಸೆಕ್ಷನ್. ಸುಮಾರು ಒಂದು ಡಿಫ್ರೆಂಟ್ 10 ಟೈಪ್ಸ್ ಆಫ್ ಬ್ರೆಡ್ಸ್ ಇದ್ದಾವೆ. ನಾಯಿಗೆ ಹಾಕಿ ಹಿಡ್ಕೊಂಡು ಮನುಷ್ಯಕ್ಕೆ ನಾವು ನಾವು ಜಾಸ್ತಿ ತಗೊಳ್ಳೋದಂದ್ರೆ ಎಗ್ ಒಂದು ಅಕ್ಕಿ ಎಗ್ ಒಳ್ಳೆ ರೇಟ್ ಕೊಡ್ತಾರೆ. ಅಂದರೆ ಇಲ್ಲಿ ನೋಡಿದ್ರೆ ಕಾಸ್ಟ್ಲಿ, ಬಟ್ US ಅಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್. ನಾವು ಬರ್ತಾ ಇದೆಲ್ಲ ಲೈಕ್ ಪೊಟೆನ್ಷಿಯಲ್ ಯಾವ ಥರ ಅಂದರೆ ಅದೇ ಫುಡ್ ಐಟಮ್ ಇದೆಲ್ಲ. ಐಟಮು. ಆಮೇಲೆ ಈ ಸೆಕ್ಷನ್ ಎಲ್ಲ ಬಂದ್ಬಿಟ್ಟು ಕಾಫಿ, ಟೀ ಪೌಡ್ರು, ಬಿಸ್ಕೆಟು, ಅದು ಇದು ಬ್ರೇಕ್ಫಾಸ್ಟ್ ಐಟಮ್ಸು. ಇಲ್ಲಿ ಅದೇ ಬ್ರೇಕ್ಫಾಸ್ಟ್ ಅವ್ರಿಗೆ ಬಿಸ್ಕೆಟು ಅದೇ
ಒಂದು 2 ಪ್ಲೇಟ್ ಬೇಕು ಮಿನಿಮಮ್. ಅವ್ರಿಗೆಲ್ಲ ಒಂದು 2 ಬಿಸ್ಕೆಟ್ ತಿಂದರೆ ಬಂದೈತೆ ಬ್ರೇಕ್ಫಾಸ್ಟ್ ಅಂತ. ಆಮೇಲೆ ಇದೆಲ್ಲ ಫುಡ್ಡು, ಆಮೇಲೆ ಕುಕ್ಕಿಂಗ್ ಆಯಿಲ್, ಇಲ್ಲೊಂದು ಅದಕ್ಕೂ ಒಂದು 10 ಬೇರೆ ಬೇರೆ ಟೈಪ್ಸ್ ಆಯಿಲ್ ಇದೆ. ಆ ಕಡೆ ಆಯಿಲು, ಆ ಆಯಿಲು, ಈ ಆಯಿಲು. ಆಮೇಲೆ ಇದೆಲ್ಲ ಫಾಸ್ಟ್ ಫುಡ್ ಐಟಮ್ಸು, ಮ್ಯಾಗಿ, ಮತ್ತು ಏನೋ ಇದ್ದಾವೆ ಚೀನೀಸ್ ಐಟಮ್ಗಳು, ಮ್ಯಾಗಿ ಪಾಗಿ ಅಂತ ಅಂದ್ಕೊಂಡು. ಆಮೇಲೆ ಇದೆಲ್ಲ ಲೈಕ್ ನಿಮಗೆ ಕಿಚನ್ ಕ್ಲೀನಿಂಗು, ವಾಶ್ರೂಮ್ ಕ್ಲೀನಿಂಗು, ಮನೆ ಕ್ಲೀನಿಂಗು, ಆ ಪೇಪರು, ಈ ಪೇಪರು, ಆ ಲಿಕ್ವಿಡು, ಈ ಲಿಕ್ವಿಡು, ಆ ಸ್ಮೆಲ್ಲು, ಈ ಸ್ಮೆಲ್ಲು, ಬಟ್ಟೆ ಹಾಕೋದು, ಬಾಂಡೆಗೆ ಹಾಕೋದು ಎಲ್ಲ ಈ ಸೆಕ್ಷನು ಎಲ್ಲ ನಿಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ. ಒಳ್ಳೆ ಕಾಸ್ಕೋ ಆಲ್ವೇಸ್ ಬೆಸ್ಟ್ ಇನ್ ಪ್ರೈಸಿಂಗ್ ಆ್ಯಂಡ್ ಕ್ವಾಲಿಟಿ. ಅದರ ಆಬ್ವಿಯಸ್ಲಿ ಪಾಯಿಂಟ್. ಇನ್ನೊಂದು ಪಾರ್ಟ್ ಏನಂದ್ರೆ ಇಲ್ಲಿ ಇದು ರೀ ಮೆಡಿಸಿನ್ ಈ ಕಡೆ ಬರ್ರಿ. ಸೆಲ್ಫ್ ಮೆಡಿಸಿನ್ ಅಂದರೆ ಲೈಕ್ ಯು ನೀಡ್ ಟು ಹ್ಯಾವ್ ಪ್ರಿಸ್ಕ್ರಿಪ್ಷನ್. ಬಟ್ ಇಲ್ಲಿ ಡಾಕ್ಟರ್ಸ್ನೂ ಇರ್ತಾರಾ? ಡಾಕ್ಟರ್ಸ್ ಇರ್ತಾರೆ, ನಿಮ್ಗೆ ಅಪಾಯಿಂಟ್ಮೆಂಟ್ ಎಲ್ಲ ಸಿಗೋದು ತುಂಬ ಕಷ್ಟ. ಸೊ ಇಲ್ಲೊಂದು ಫಾರ್ಮಸಿ ಇದೆ, ಬಟ್ ನೀವು ಏನೂ ತೊಗೊಳಕ್ಕಾಗಲ್ಲ. ಬೇಕಂದ್ರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ನಿಮ್ಗೆ ಇಲ್ಲೊಂದು ಬೇಸಿಕ್ ಟ್ಯಾಬ್ಲೆಟು ಕೊಡೋಲ್ಲ ಈ ಕಂಟ್ರೀಲಿ. ಕಾಸ್ಕೋ ಮೇಂಟೈನ್ಸ್ ವೆರಿ ಗುಡ್ ಫಾರ್ಮಸಿ. ಆಮೇಲೆ ಇದೆಲ್ಲ ಅದೇ ಬಟ್ಟೆಲ್ಲ ಹಾಕೊಳ್ಳೋದು, ಸ್ಮೆಲ್ಲು ಒಳ್ಳೆ ಸ್ಮೆಲ್ ಬರಲಿ ಅಂತ ಏನೇನೋ ಇದ್ದಾವೆ, ನಮ್ಗೆ ಗೊತ್ತಿಲ್ಲ. ನಮಗೂ ಎಕ್ಸ್ಪ್ಲೋರ್ ಮಾಡೋ ಗೊತ್ತಾಗುತ್ತೆ, ಬಟ್ ಯು ಡೋಂಟ್ ಲೈಕ್. ಓಕೆ, ಇಟ್ಸ್ ಆಲ್ ಅಬೌಟ್ ಕಾಸ್ಕೋ. ಬಟ್ ಕಾಸ್ಕೋ ವರ್ಸ್ಟ್ ಪ್ರಾಬ್ಲಮ್ ಏನಂದರೆ, ಒಂದು ಚಿಕ್ಕ ಏನೋ ಒಂದು ಈರುಳ್ಳಿನೋ ಮತ್ತು ಆಲೂಗಡ್ಡೆನೋ ತೊಗೊಂಡೋಗಿ ಬಂದಿರ್ತೀವಿ. ಬಟ್ ವಿ ಎಂಡ್ ಅಪ್ ವಿತ್ ಬೈಯಿಂಗ್ ಸೋ ಮೆನಿ ಸ್ಟಫ್. ಏನೋ ಒಂದು ಆಫರ್, ಬೇಕಾಗಿದ್ದು ಬೇಡದೇ ಇರೋದು ಎಲ್ಲ ತಗೊಂಡು ಹೋಗ್ತೀವಿ. ಏನೋ ಒಂದು ಆಫರ್ ಬಂದಿರುತ್ತೆ, ಏನೋ ಬಟ್ಟೆದು ಬಂದಿರುತ್ತೆ, ಶೂಸೋ ಬಂದಿರುತ್ತೆ, ಹೋಮ್ ಅಪ್ಲೈನ್ಸಸ್ ಬಂದಿರುತ್ತೆ, ಚಾಕ್ಲೇಟ್ಸ್ ಬಂದಿರುತ್ತೆ. ಬೆಳೆದೆಲ್ಲ ತೊಗೊಂಡೋಗಿ ಏನೋ ಒಂದು $10ಗೋಸ್ಕರ ಬಂದಿರ್ತೀವಿ. ಎಂಡ್ ಅಪ್ ವಿತ್ $100. 100 ಸುಮ್ಮನೆ ಸುಳ್ಳು ಹೇಳಬಾರ್ದು. $180 ರಿಂದ $200. ಬಟ್ ಅದೇ ಬಟ್ ಇವತ್ತೇನು ಇರಲಿಲ್ಲ, ಹಂಗಾಗಿ ನಾವು ಏನೂ ತಗೊಳ್ಳಿಲ್ಲ, ಏನೂ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇವತ್ತು ಬಂದಿರೋದು ವಿಡಿಯೋ ಮಾಡೋಕ್ಕಷ್ಟೇ. ಸೊ ನಿಮಗೆ ಇದು ಕಾಸ್ಕೋ ಟೂರ್ ಮಾಡೋಣ ಎಲ್ಲರೂ ಕೇಳ್ತಾ ಇದ್ರು ಮನೆಗೆಲ್ಲರೂ, ಎಲ್ಲಿಗೆ ಹೋಗಿ ಅಂದರೆ ಕಾಸ್ಕೋ ಅಂದರೆ ಹೆಂಗಿರ್ತದ, ಏನಿರ್ತದ, ಸ್ವಲ್ಪ ತೋರಿಸ್ಕೊಡೋಣ ಎಲ್ರಿಗೂ ಅಂತ ವಿಡಿಯೋ ಮಾಡಿದ್ವಪ್ಪ. ಆಮೇಲೆ ಕಾಸ್ಕೋ ಲಾಸ್ಟ್ ನೀವು ಒಂದ್ಸರಿ ಬಿಲ್ಲಿಂಗ್ ಆದಮೇಲೆ, ಸೊ ಗೊತ್ತಲ್ಲ ಇಂಡಿಯಲ್ಲಿ ಒಂದ್ಸರಿ ಶಾಪಿಂಗ್ ಆದಮೇಲೆ ಮನೆ ಹೋಗಿ ಯಾರು ಅಡುಗೆ ಮಾಡ್ತಾರೆ, ಯಾವ ಹೋಟ್ಲಿಗೆ ತಿನ್ಕೊಂಡು ಹೋದ್ರೆ ಒಳ್ಳೊಳ್ಳೆ ಹೋಟ್ಲಿದ್ದಾವೆ ಇಂಡಿಯಲ್ಲಿ. ಇಲ್ಲೆಲ್ಲ ತೋರಿಸ್ರಿ ಮನೆ ಏನು ಸಿಗುತ್ತೆ ಅಂತ. ನಿಮಗೆ ಹೋಗ್ಬೇಕು, ಕಳೆದೋಗ್ತೀರಾ, ಬಾಯಲ್ಲಿ ನೀರು ಬರ್ಬೇಕು, ಆ ಥರ ಐಟಮ್ ಸಿಗುತ್ತೆ ನಮಗೆ. ನಾವು ಭಾರಿ ಎಕ್ಸ್ಪೀರಿಯನ್ಸ್ ಆಗ್ಯದಲ್ಲ. ಏನು ಗೊತ್ತಾ, ಪಿಜ್ಜಾ $1 $2 ಪಿಜ್ಜಾ ಕೊಡ್ತಾರೆ. ನಮ್ಮ ಕಡೆ ನಾಯಿಗೂ ಹಾಕಲ್ಲ. ಒಂದ್ಸಲ ಏನಾಗಿತ್ರಿ ಇಲ್ಲಿ ತಗೊಂಡಾಗ, ಇವಳು ಯಾವುದೋ ಒಂದು ಕಲರ್ ಚೆನ್ನಾಗಿದೆ ಅಂತ ಪಿಜ್ಜಾ ತಗೊಂಡಿದ್ಲು. ಏನೋ ಸ್ಮೆಲ್ ಬರೋದು, ಅವಳು ಇನ್ನೂ ತಿಂದಿರಲಿಲ್ಲ. ಇವಳು ಕಲರ್ ನೋಡಿ ತೊಗೊಂಡ್ಬಿಡವಳೆ, ಸ್ಮೆಲ್ ಬರ್ತಿದೆ ಅಂತ. ನನಗೂ ಗೊತ್ತಿಲ್ಲ. ಆಮೇಲೆ ನಾನು ಅಲ್ಲೋ ಕೇಳ್ತಾ ಇದ್ದೆ ಯಾವ ಪಿಜ್ಜಾ ಅನ್ನೋದು. ಪೆಪ್ರೋನಿ ಅಂದ್ಬಿಟ್ರು. ನಾನು ನೋಡಿಲ್ಲ ಪೆಪ್ರೋನಿ ಏನೋ ಅಂದ್ರೂ ಗೊತ್ತಿಲ್ಲ ನಮಗೆ. ಆಮೇಲೆ ಗೊತ್ತಾಗಿದ್ದು ಪೋರ್ಕ್ ಅಂತ. ಆಮೇಲೆ ಲೈಫಲ್ಲಿ ಇನ್ನೊಂದ್ಸರಿ ಪಿಜ್ಜಾ ಆದ್ಮೇಲೆ ಅದಾದ್ಮೇಲೆ ನಾವು ಎಲ್ಲೂ ಒಂದ್ಸಲ ಪಿಜ್ಜಾನೇ ತಿಂದಿಲ್ಲ ನಾವು. ಹಂಗಿಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಹೊರಗಡೆ ಇದೆ ಹೆಂಗಿದೆ ನೋಡ್ರಿ, ಇಲ್ಲಿ ಪಾರ್ಕಿಂಗ್ ಸಿಸ್ಟಮ್ ಎಲ್ಲ ಹೆಂಗಿದೆ ರೀ. ಇದೆಲ್ಲ ಫುಲ್ಲು ಕಾಸ್ಕೋದೆ ಪಾರ್ಕಿಂಗ್ ಏರಿಯಾ. ಸೊ ನಿಮಗೆ ಎಷ್ಟು ಫುಲ್ ಇರುತ್ತೆ ಅಂತಂದರೆ, ಇವತ್ತು ಸ್ಟಿಲ್ ಫ್ರೈಡೇ ಈವ್ನಿಂಗ್ ಅಂದರೆ ಒಂದು ಮಧ್ಯಾಹ್ನ 3 ಗಂಟೆ ಅಂದರೂ ಒಂದು ಪಾರ್ಕಿಂಗ್ ಸ್ಪೇಸ್ ಇಲ್ಲ. ಸಾಟರ್ಡೆ ಸಂಡೇ ಬಂದ್ರಂತೂ ಎಲ್ಲೋ ಒಂದು ಮೂಲೆಯಲ್ಲಿ ಹಾಕಿ ಬರಬೇಕಾಗುತ್ತೆ ನೀವು, ಅಷ್ಟು ಪಾರ್ಕಿಂಗ್ ಫುಲ್ ಇರುತ್ತೆ ಕಾಸ್ಕೋದೆ ಯಾವಾಗಲೂ. ಮೋಸ್ಟ್ಲಿ ಒಂದು 20% ಅಂತೂ ಅವ್ರ ಎಂಪ್ಲಾಯೀಸ್ದೇ ಇರುತ್ತೆ, ಯಾಕಂದ್ರೆ ಅಷ್ಟೊಂದು ಜನ ಕೆಲಸ ಮಾಡ್ತಾರೆ ಕಾಸ್ಕೋಲಿ. ಇಲ್ಲೆಲ್ಲ ಮತ್ತೆ ಗಾರ್ಡನ್ ಏರಿಯಾ ಆಮೇಲೆ ಕಾಸ್ಕೋದು ಟೈರ್ ಸೆಂಟರ್ ಇದು. ಅಂದರೆ ನಿಮಗೆ ಕಾಸ್ಕೋ ಬೆಸ್ಟ್ ಅಂದರೆ ಅಗೇನ್ ಟೈರು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಲಾಸ್ಟ್ ಆ್ಯಂಡ್ ಬೆಸ್ಟ್ ಥಿಂಗ್ ಅಬೌಟ್ ಕಾಸ್ಕೋ ಇಸ್
ಫ್ಯೂಯಲ್, ಹ್ಞೂ ಗ್ಯಾಸ್ ಅಂತ ಕರೀತಾರೆ ಇಲ್ಲಿ, ಬಟ್ ನಾವು ನಮ್ಮ ಕಡೆ ಪೆಟ್ರೋಲ್ ಅಂತ ಕರಿತೀವಿ. ಸೊ ಯು ಎಸ್ ಅಲ್ಲಿ ಎಲ್ಲ ಕಡೆ ಎಲ್ಲ ಪೆಟ್ರೋಲ್ ಬಂಕ್ಗಿಂತ ಕಾಸ್ಕೋ ಪೆಟ್ರೋಲ್ ಬಂಕಲ್ಲಿ ಯಾವತ್ತೂ ನಿಮಗೆ ಪ್ರೈಸ್ ಕಮ್ಮಿ ಇರುತ್ತೆ. ಅಂದರೆ $1.25 $0.2 ಆ ಥರ. ಸೊ ಅದಕ್ಕೆ ಎವ್ರಿ ಪರ್ಸನ್ ಪ್ರತಿಯೊಬ್ಬರು ಇಲ್ಲಿ ಬಂದರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋದು. ಹೌದು, ಅದೊಂದು ರೀಸನೇಬಲ್. ಸೊ ನನ್ನ ಕಾರ್ಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಎವ್ರಿ ಟೈಮ್ $36 ಆಗುತ್ತೆ. ಎಷ್ಟು ದಿನ ಬರ್ತದೆ ಅದು? ಬರುತ್ತೆ ಒಂದು 20 ಡೇಸ್ 20 ಡೇಸ್. 20 ಡೇಸ್ ಬರುತ್ತೆ. $36 ಅಂದರೆ ಎಷ್ಟಾಯ್ತು? $36 ಅಂದರೆ ನಿಯರ್ಲಿ ನಿಮ್ಗೊಂದು 3,000-3,200 ಹತ್ರ ಹಂಗಾಗುತ್ತೆ. ಓಕೆ ಫೈನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.